ನಮಸ್ಕಾರ, ನಾನು ನಿಮ್ಮ ವರ್ಷಾ ಕಾವೇರಿ. ವೆಲ್ಕಮ್ ಬ್ಯಾಕ್ ಟು ಮೀ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾನು ಒಂದಿಷ್ಟು ಪರ್ಚೇಸ್ ಮಾಡಿದ್ದೀನಿ. ಅದೆಲ್ಲ ಏನಿದೆ ಅಂತ ತೋರಿಸ್ಬೇಕು ಅಂತ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಏನೇನು ಪರ್ಚೇಸ್ ಮಾಡಿದೆ ಅನ್ನೋದನ್ನ ಇವಾಗ ನಿಮಗೆ ತೋರಿಸ್ತೀನಿ. ಲೆಟ್ಸ್ ಸ್ಟಾರ್ಟ್. ಒಂದು ಫಸ್ಟ್ ಬ್ಯಾಗೇಜಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಮೊದಲನೇದಾಗಿ ಬ್ಯೂಟಿ ಬ್ಲೆಂಡರ್. ಇದು ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಪ್ರತಿ ಸಲ ನಾನು ಯೂಸ್ ಮಾಡಿದಾಗಲ್ಲ ಅದು ಏನು ಹೇಳ್ತಾರೆ, ತುಂಬ ಮೇಕಪ್ ಅಂದ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ವಾಶ್ ಮಾಡಿದ್ರು ಹೋಗಲ್ಲ ಒಂದೊಂದು. ಸೊ ಅದರಿಂದ ಸ್ಕಿನ್ ಏನು ಹೇಳ್ತಾರೆ, ಪಿಂಪಲ್ಸ್ ಆಗುತ್ತೆ, ಮತ್ತು ಏನಾದರೂ ಒಂದು ಇಶ್ಯೂಸ್ ಆಗ್ತಾ ಇರುತ್ತೆ ಸ್ಕಿನ್ನಲ್ಲಿ. ಸೊ ಅದಕ್ಕೋಸ್ಕರ ನಾನು ಬ್ಯೂಟಿ ಬ್ಲೆಂಡರ್ಸ್ನ ಅಕಸ್ಮಾತ್ ಏನಾದರೂ ಜಾಸ್ತಿ ಯೂಸ್ ಮಾಡಿದ್ರೆ ನಾನು ಒಂದು ಬ್ಯೂಟಿ ಬ್ಲೆಂಡರ್ನ ಒಂದು 5-6 ಟೈಮ್ಸ್ ಯೂಸ್ ಮಾಡ್ತೀನಿ ಅಷ್ಟೇ. ಅದಾದಮೇಲೆ ಅದನ್ನ ಎಸ್ಬಿಟ್ಟು ಬೇರೆ ಬ್ಯೂಟಿ ಬ್ಲೆಂಡರ್ನ ತೊಗೋತೀನಿ. ಸೊ ತೊಗೊಂಡೆ. ಇದು ಜಸ್ಟ್ 125 ರುಪೀಸ್ ಅಷ್ಟೇ. ಅದಕ್ಕೆ 3 ಸಿಕ್ಕಿದೆ. ಯೂಶ್ವಲಿ ಮೀಶೋ ಅಲ್ಲಿ ಇಲ್ಲಿ ನೋಡಿದ್ರೆ ಇಲ್ಲ ಅಮೆಝಾನ್ ಅವ್ರ ಫ್ಲಿಪ್ಕಾರ್ಟ್ ಇಲ್ಲ ಬೇರೆ ಯಾವ್ದಾದ್ರು ಆನ್ಲೈನ್ ಆ್ಯಪ್ಸಲ್ಲಿ ನೋಡಿದ್ರೆ ನಮಗೆ ಇನ್ನೂ ಕಮ್ಮಿಗೆ ತುಂಬ ಬ್ಲೆಂಡರ್ಸ್ ಎಲ್ಲ ಬ್ಯೂಟಿ ಬ್ಲೆಂಡರ್ಸ್ ಎಲ್ಲ ಇರುತ್ತೆ. ಸೊ ಇದು ಮಾಡ್ಬೋದಿತ್ತು, ಬಟ್ ನಾನು ಇದನ್ನು ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ಇದು ನನಗೆ ಅವರು ಹಂಗೆ ಇದರಲ್ಲೇ ಗಿಫ್ಟ್ ಕೊಟ್ಟರು, ಅಂದರೆ ತುಂಬ ಜಾಸ್ತಿನೇ ಪರ್ಚೇಸ್ ಮಾಡಿದೆ ಅಂತ. ಇದು ಮಾಕ್ಸಿ ಅವರ ಶ್ಯಾಂಪೂ ಹಾಗೂ ಕಂಡೀಷ್ನರ್, ಜಸ್ಟ್ ಮಿನಿ ಅಷ್ಟೇ, ಟ್ರೈ ಮಾಡಿ ಅಂತ ಹೇಗೆ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದೇನು ಅಂತಂದಿರೋದು, ಇದೊಂದು ನೇಲ್ ಕ್ಲೀನಿಂಗ್ ಬ್ರಷ್. ಹೇಗೆ ನನಗೆ ಇಷ್ಟ ಆಗಲ್ಲ ನೇಲ್ಸ್ ಎಲ್ಲ ಬಿಡೋದು. ಕಟ್ ಮಾಡಿದ ತಕ್ಷಣ ಹಿಂಗೆ ಬ್ರಷ್ ಮಾಡ್ತಾ ಇರ್ತೀನಿ. ಸೊ ಇದು ಇಂಪಾರ್ಟೆಂಟ್. ಸೊ ಹಾಗೆ ಬೇಕಿಂಗ್ ಪಫ್, ಇದು ಬಾಲಿವುಡ್ ಫಿಲ್ಟರ್, ಕಾಜಲ್. ಇದು ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಮೊದಲು ಯೂಸ್ ಮಾಡ್ತಿದ್ದೆ, ಆಮೇಲೆ ಅದೆಲ್ಲೋ ಕಳೆದೋಯ್ತು. ಈಗ ಮತ್ತೆ ತೊಗೊಬಂದೆ. ಇಟ್ಸ್ ವೆರಿ ಗುಡ್. ಯಾಕೆಂದರೆ ಇದರಲ್ಲಿ ವಿಟಮಿನ್ ಇ, ಕ್ಯಾಸ್ಟರ್ ಆಯಿಲ್ ಹಾಗೂ ಆಲಿವ್ ಆಯಿಲ್ ಇದೆ. ಸೊ ಇಟ್ ಈಸ್ ಗುಡ್. ಇದು ಬ್ಲಷ್ ತಂದಿದ್ದೀನಿ. ಇದು ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಇಟ್ಸ್ ಗುಡ್ ಅಂತ ತಂದೆ. ಇದೊಂದು ಲಿಕ್ವಿಡ್ ಬ್ಲಷ್, ಮಸ್ಕಾರಾ, ಕನ್ಸೀಲರ್, ಐಬ್ರೋ ಪೆನ್ಸಿಲ್, ಬ್ರೋ ಜೆಲ್. ಲಾಸ್ಟ್ ಒನ್, ಇದು ವರ್ಕ್ ಆಗುತ್ತಾ ಇಲ್ಲ ಗೊತ್ತಿಲ್ಲ. ನಾನಂತೂ ತುಂಬ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಟ್ರೈ ಮಾಡಿದೆ, ವರ್ಕ್ ಆಗಲಿಲ್ಲ. ಬಟ್ ಇದಾಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಇದೇನು ಅಂತ ಅಂದರೆ ಲಿಪ್ ಪ್ಲಮ್ಮಿಂಗ್. ಗೊತ್ತಿಲ್ಲ ಇದು ವರ್ಕ್ ಆಗುತ್ತಾ ಇಲ್ಲ ಅಂತ. ಇದರಲ್ಲಿ ಆಲ್ರೆಡಿ ಚಿಲ್ಲಿ ಅಂತೆಲ್ಲ ಬರೆದಿದ್ದಾರೆ. ಚಿಲ್ಲಿ, ಪ್ಲಮ್ಮಿಂಗ್, ಮತ್ತು ಇದರಲ್ಲಿ ಏನೇನಿದೆ, ಚಿಲ್ಲಿ ಪೆಪ್ಪರ್ ಇದೆ, ಮತ್ತು ಚಿಲ್ಲಿ ಏನೇನೋ ಇದೆ ಅಂತ ಇದರಲ್ಲಿ. ಗೊತ್ತಿಲ್ಲ ಇದು ಟ್ರೈ ಆಗುತ್ತಾ ಇಲ್ಲ ಅಂತ. ಬಟ್ ನೋಡೋಣ, ನೆಕ್ಸ್ಟ್ ವೀಡಿಯೋದಲ್ಲಿ ಟ್ರೈ ಮಾಡ್ತೀನಿ. ಇದನ್ನು ನಾನು ಮಿನಿಸೋಲ್ ಪರ್ಚೇಸ್ ಮಾಡಿದ್ದು. ಇದಿಷ್ಟು ಮಿನಿಸೋಲಿಗೆ ಒಂದಿಷ್ಟು ಕ್ಯೂಟ್ ಪ್ರಾಡಕ್ಟ್ಸ್ ಇರುತ್ತೆ, ನನಗೆ ಇಷ್ಟ. ಅದಕ್ಕೋಸ್ಕರ ಅಲ್ಲಿ ಎಲ್ಲಾದರೂ ಮಿನಿಸೋ ನೋಡಿದ್ರೆ ಹುಡುಕ್ಬಿಡ್ತೀನಿ. ಬಟ್ ನೋಡೋಣ ಏನೇನು ತಂದಿದ್ದೀನಿ ಅಂತ. ಸೊ ದಿ ಫಸ್ಟ್ ಒನ್, ಒಂದು ಪೌಚ್ನ ತಂದಿದ್ದೀನಿ. ಇದು ನನಗೆ ತುಂಬ ಇಷ್ಟ ಆಯಿತು. ತುಂಬ ಅಂದರೆ ಇದು ಯಾವತ್ತಿಗೂ ಕಿತ್ತೋಗಲ್ಲ, ಅದಂತೂ ಪಕ್ಕ. ಯಾಕಂದರೆ ಇದಿಷ್ಟು ದೊಡ್ಡದಾಗಿದೆ ಈ ಜಿಪ್, ಲೈಕ್ ಇಟ್. ಹಾಗೆ ಬಾರ್ಬಿ 2 ಬ್ರಷಸ್ ತಂದಿದ್ದೀನಿ. ಒಂದು ದೊಡ್ಡದು, ಹಾಗೆ ಇನ್ನೊಂದು ಈ ಮಿನಿ. ಸೊ ಇದೆಲ್ಲಾದರೂ ಟ್ರಾವೆಲ್ ಮಾಡ್ಬೇಕಾದ್ರೆ ಬ್ಯಾಗಲ್ಲಿ ಹಾಕೊಂಡು ಹೋಗ್ಬೋದು ಅಂತ ತಂದಿದ್ದೀನಿ. ಹಾಗೆ ಇದು ಮನೇಲೇ ಇಡೋಕ್ಕೆ. ಹಾಗೆ ಇದೊಂದು ವುಡನ್ ಹುಕ್. ಇಲ್ಲೆಲ್ಲ ಈಗ ಫುಲ್ ರೂಮೆಲ್ಲ ಚೇಂಜ್ ಮಾಡೋಣ ಅಂತ ಇದ್ದೀನಿ. ಸೊ ಲೈಟ್ಸ್ ಎಲ್ಲ ಹಾಕೋಕ್ಕೋಸ್ಕರ ಇದು ಬೇಕು ಅಂತ ತಂದಿದ್ದೀನಿ. ಇದು ತುಂಬ ಚೆನ್ನಾಗಿದೆ ನೋಡಿ, ಶಿಮ್ಮರ್ ಕಾಣಿಸ್ತಾ ಇದೆಯಾ? ಇದು ಶಿಮ್ಮರ್ ಅಂತೆ. ಬಟ್ ಇದು ಟ್ರೈ ಮಾಡೋಣ, ಎಲ್ಲ ಹಾಕಲಿ. ಚೂರು ಕಾಣಿಸ್ತಾ ಇದೆ, ಆಯಿತಾ? ಬಟ್ ನಿಮಗೆ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ, ಬಟ್ ನನಗೆ ಕಾಣಿಸ್ತಾ ಇದೆ. ಶೈನ್. ಹಾಗೆ ಇದೇನು ಹೇಳ್ತಾರೆ, ಸ್ಲೀಪಿಂಗ್ ಕ್ಯಾಪ್, ಬಾನೆಟ್. ಅದೇ ಈಗ ನಾನು ಓವರ್ ನೈಟ್ ಕರ್ಲ್ ಮಾಡ್ಕೋತೀನಿ ಒಂದೊಂದು ಸಲ.
ಸೊ ಆಗ ಅದನ್ನು ಹಾಕಿ ಹೀಗೆ ಹಾಕ್ಕೊಳ್ಳೋಕ್ಕೆ ಅಂತ ತಂದಿರೋದು. ಲಾಸ್ಟ್ ಬಟ್ ನಾಟ್ ದಿ ಲಿಸ್ಟ್ ಈ ಬ್ಯಾಗ್ ಪರ್ಚೇಸ್ ಮಾಡಿದೆ. ಇದೀಗ ಟ್ರಾವೆಲ್ ಎಲ್ಲ ಹೋದಾಗ ಈ ಬ್ಯಾಗ್ ತುಂಬಾ ಯೂಸ್ಫುಲ್ ನನಗೆ. ಯಾಕೆ ಅಂದರೆ ಇದರೊಳಗಡೆ ನನ್ನ 360 ಕ್ಯಾಮರಾ ಆಗಲಿ ಮತ್ತು ನನ್ನ ಲೈಟ್ ಆಗಲಿ ಮೈಕ್ ಆಗಲಿ ಎಲ್ಲ ಇಡಿಸುತ್ತೆ. ಅದಕ್ಕೋಸ್ಕರ ತುಂಬ ಸ್ಪೇಷಿಯಸ್ ಆಗಿದೆ ಕೂಡ. ಯಾಕೆ ಸೊ ತುಂಬ ಸ್ಪೇಷಿಯಸ್ ಆಗಿರುತ್ತೆ ಅಂತ ಇದನ್ನ ತಂದೆ. ಹಾಗೆ ಈ ಕಲರ್ ಕೂಡ ತುಂಬಾ ಕ್ಯೂಟ್ ಇದೆ, ಬ್ಲೂ. ಸೊ ಇಷ್ಟ ಆಯಿತು ನನಗೆ. ಇದು ಹೀಗೆ ಹಾಕ್ಕೊಳ್ಳೋದು, ಹೀಗೇನೂ ಹಾಕೋಬೋದು, ಸೈಡ್ಗೂ ಹಾಕೋಬೋದು, ನಿಮ್ಮ ಇಷ್ಟ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ದಿಸ್ ಕ್ಯೂಟ್ ಲಿಟಲ್ ಸ್ಟಾಫ್. ಇದರಲ್ಲಿ ಏನಿದೆ ಅಂತ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ನೀವೇನು ಶಾಕ್ ಆಗಲ್ಲ ಬಿಡಿ, ನನಗೆ ಶಾಕ್ ಆಯಿತು ಇತ್ತ ತೊಗೊಂಡು. ನಾನು ಇಷ್ಟು ಸ್ಪೆಂಡ್ ಮಾಡಿ ಇದನ್ನ ತೊಗೊಂಡ ಅಂತ. ಬಟ್ let's see what's inside this. Wow. ಓಕೆ, ಒಂದು ಸ್ಮಾಲ್ ಟೋನರ್ನ ಕೊಟ್ಟರು ಟ್ರೈ ಮಾಡಿ ಅಂತ. ಅನಸ್ಟೇಷಿಯಾ ಫೌಂಡೇಶನ್ನ ತಗೊಂಡೆ. ನನಗೆ ಯಾಕಂದರೆ ನನ್ನ ಸ್ಕಿನ್ ಟೋನ್ ಚೇಂಜ್ ಆಗಿದೆ. ಹಾಗೆ ಏನೋ ಅಂದರೆ ಸ್ಕಿನ್ ಟೋನ್ ಚೇಂಜ್ ಆಗಿದೆ ಇನ್ ದಿ ಸೆನ್ಸ್ ನನಗೆ ಪಿಗ್ಮೆಂಟೇಷನ್ಸ್ ಎಲ್ಲ ಇತ್ತಲ್ಲ ಅದೆಲ್ಲ ಹೋಗಿ ಇಟ್ ಈಸ್ ನಾವು ಓಕೆ. ಈಗ ನನ್ನ ಸ್ಕಿನ್ ಏನಿತ್ತು ಅದೇ ಇದೆ. ಸೊ ಅದಕ್ಕೋಸ್ಕರ ಸ್ಕಿನ್ ಟೋನ್ ಚೇಂಜ್ ಆಗಿರೋದಕ್ಕೆ, ಅಂದರೆ ಆ ಥರ ಸ್ಕಿನ್ ಟೋನ್ ಅಲ್ಲ, ಜಸ್ಟ್ ಪಿಗ್ಮೆಂಟೇಷನ್ ಹೋಗಿರೋ ಒಂದು ಟೋನ್ ಇರೋದ್ರಿಂದ ನಾನು ನನ್ನ ಫೌಂಡೇಶನ್, ಹಳೆ ಫೌಂಡೇಶನ್ ನನಗೆ ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಹೊಸ ಫೌಂಡೇಶನ್ನ ತಂದೆ. ಫೌಂಡೇಶನ್ ಓಪನ್ ಮಾಡೋಣ. ಇದು ಆ್ಯಕ್ಚುಲಿ ಇದರಲ್ಲಿ ಮಿನಿ ಮಿರರ್ ಇದೆ. ಇದರಲ್ಲಿ ಮಿನಿ ಮಿರರ್ ನನಗೆ ನನ್ನ ಮುಖ ನನಗೆ ಕಾಣಿಸ್ತಿದೆ. ನಿಮ್ಗೆ ಗೊತ್ತಾಗ್ತಾ ಇದೆ ಇಲ್ಲ ಗೊತ್ತಿಲ್ಲ, ಬಟ್ ನೋಡಿ ಹಾಂ ಸಿ ಇಲ್ಲಿ ನೋಡಿಕೊಂಡೆ ಫೌಂಡೇಶನ್ನೇ ಹೀಗೆಲ್ಲ ಹಚ್ಕೋಬೋದು. ವಾವ್, ಸಚ್ ಎ ಜೀನಿಯಸ್. ಹಾಗೆ ಅದ್ರ ಜೊತೆ ಕಾಂಪ್ಯಾಕ್ಟ್ ಪೌಡರ್ನ ತೊಗೊಂಡೆ ಮ್ಯಾಕ್ದು. ಇದು ಯಾಕೆ ಅಂದರೆ ಒಂದು ಫುಲ್ ಕವರೇಜ್ ಕೊಡುತ್ತೆ. ಈಗ ನನಗೆ ತುಂಬ ಮೇಕಪ್ ಎಲ್ಲ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದಾಗ, ಎಲ್ಲಾದರೂ ಹೊರಗಡೆ ಹೋದಾಗ ಇಲ್ಲ ವೀಡಿಯೋಸ್ ಮಾಡ್ಬೇಕಾದ್ರೆ ಇದನ್ನ ಹಚ್ಕೊಳ್ಳೋಣ ಅಂತ. ತುಂಬ ನಾನು ಮೇಕಪ್ ಹಾಕಲ್ಲ, ಈಗಲೂ ಅಷ್ಟೇ ಮೇಕಪ್ ಹಾಕಿಲ್ಲ, ಜಸ್ಟ್ ಮಾಯಿಶ್ಚರೈಸರ್ ಅಷ್ಟೇ ಹಾಕಿರೋದು. ಹಾಗೆ ಕಾಂಪ್ಯಾಕ್ಟ್ ಸೊ ಇದರಲ್ಲೇ ಇದನ್ನು ಕೊಟ್ಟಿದ್ದಾರೆ ಪಫ್. ಸೊ ಅಪ್ಲೈ ಮಾಡೋಕ್ಕೆ ಹೀಗೆ ತೊಗೊಂಡು ಹೀಗೆ ಇದೆರಡೇ ಪ್ರಾಡಕ್ಟ್ಗೆ 8,600 ಆಗಿದೆ. ಪ್ಲೀಸ್ ಯಾರು ಬೈಬೇಡಿ, ಪ್ಲೀಸ್. ಏನಾದರೂ ತೊಗೊಂಡ್ರೆ, ನನಗೆ ಚಿಕ್ಕವಳಿರ್ಬೇಕಾದ್ರೆ ನಾವು ಮೇಕಪ್ ಆಟಾಡ್ತಾ ಇದ್ವಿ, ನೀವೆಲ್ಲ ಆಡಿದ್ರಾ? ಅದನ್ನೇ ನೆನಪಾಗುತ್ತೆ. ಈ ಬಾರ್ಬಿದೆಲ್ಲ ಒಂದು ಬರುತ್ತಲ್ಲ ಅದರಲ್ಲಿ, ಆದರೆ ಫೇಕ್ ಮೇಕಪ್ ಹಿಂಗೆ ಸುಮ್ಮನೆ ತೊಗೊಂಡು ಹಿಂಗೆ ಅನ್ನೋದು ಅದೆಲ್ಲ ಆಡ್ತಾಯಿದ್ವಿ. ಸೊ ಇಟ್ ವಾಸ್ ರಿಯಲಿ ನೈಸ್. ಈಗ ಅಡಲ್ಟ್ ಮನಿ. ಓಕೆ ಗೈಸ್, ಈಗ ನಾನು ಶಾಪಿಂಗ್ ಏನೇನು ಮಾಡಿದೆ ಅನ್ನೋದು ನಿಮಗೆ ತೋರಿಸಾಯಿತು. ಇನ್ನಷ್ಟು ಬೇರೆ ಏನಾದರೂ ಅಕಸ್ಮಾತ್ ಶಾಪಿಂಗ್ ಮಾಡಿದ್ರೆ ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ. ಆ್ಯಂಡ್ ಈ ಒಂದು ಕ್ಯೂಟ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಐ ಲವ್ ಯು ಆಲ್, ಟೇಕ್ ಕೇರ್. ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ. ಬೈ.